ಸಂತೋಷ್ ಲಾಡ್ ಫಸ್ಟ್ ತಲೆ ಇಲ್ಲ. ಅವನೊಬ್ಬ ಬಿಡ್ರಿ, ಅವ್ನಿಗೆ ABCD ಗೊತ್ತಿಲ್ಲ, ಅಲ್ಲಿ ಟ್ರಂಪ್ ಲೆಟರ್ ಬರೀತಾನೆ, ಏನೇನೋ ಮಾತಾಡ್ತಾನೆ. ಲಾಡು ದೂರ ಮಾಡಬೇಕು ಜನಗಳನ್ನ ಅಂದ್ಬಿಟ್ಟು ಅವ್ರಾಗ ಮಾತಾಡ್ತಾ ಇದ್ದಾರೆ. ಈ ರೀತಿ ಹೇಳೋ ಮನಸ್ಥಿತಿ ಇರೋರು ದೇವ್ರ ಪೂಜೆನೇ ಮಾಡಬೇಡಿ ಅಂತಾರೆ. ಈಗ ಮುಸ್ಲಿಮ್ ಅಲೋ ಕೂಗ್ತಾನೆ 3 ಗಂಟೆಗೆ 4 ಗಂಟೆಗೆ ಎದ್ದು ನಾವು ಗಲಾಟೆ ಮಾಡ್ತೀವ. ಅಲ್ಪಸಂಖ್ಯಾತರು ಮುಸ್ಲಿಮ್ನ ಓಲೈಕೆ ಮಾಡೋದ್ರಲ್ಲೇ ಈ ಕಾಂಗ್ರೆಸ್ ಗೌರ್ಮೆಂಟ್ ರೆಡಿಯಾಗಿದೆ. ಕಾಂಗ್ರೆಸ್ನವ್ರು ಮಾಡಲ್ಲ, ತರಲೆ ಕೆಲಸ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಇವಾಗ ಸಂತೋಷ್ ಲಾಡ್ ಅವರು ಡಿಜೆನ ಬ್ಯಾನ್ ಮಾಡಬೇಕು ಅಂತ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅಂದರೆ ಈ ಗಣೇಶನ ಹಬ್ಬದ ಸಮಯದಲ್ಲೆಲ್ಲ DJ ಸಾಂಗ್ನ ಹಾಕೊಂಡು ಹೋಗ್ತಾರೆ, ಅದು ನಮ್ಮ ಕಲ್ಚರ್ ಅಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಅನಿಸುತ್ತೆ ಸರ್ ಇದ್ರ ಬಗ್ಗೆ? ನಮ್ಮ ಕಲ್ಚರ್ ಅಂದರೆ ಏನಂತೆ ಅವ್ರನ್ನ ಕೇಳಬೇಕಾಗಿತ್ತು ಸಂತೋಷ್ ಲಾಡ್. ಬೆಳಗ್ಗೆ ಎದ್ದು ಕೋರ್ಟ್ ಆರ್ಡ್ರ್ ಮಾಡಿದ್ರು ಮೈಕಲ್ಲಿ ಅಲ್ಲ ಕೂಗಬಾರ್ದು ಅಂತ ಹೇಳಿದ್ರೆ ಅದನ್ನು ಮಾಡಿಸ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಕೋರ್ಟ್ ಆರ್ಡ್ರಿಗೆ ಒಂದು ಮರ್ಯಾದೆ ಇಲ್ಲ. ನಾವು ಯಾವಾಗಲ ವರ್ಷಕ್ಕೆ ಒಂದು ದಿವಸ ಮಾಡೋದನ್ನ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಸಂತೋಷ್ ಲಾಡ್ಗೆ ಫಸ್ಟು ತಲೆ ಇಲ್ಲ. ಅಲ್ಪಸಂಖ್ಯಾತರು ಮುಸ್ಲಿಮ್ನ ಓಲೈಕೆ ಮಾಡೋದ್ರಲ್ಲೇ ಈ ಕಾಂಗ್ರೆಸ್ ಗೌರ್ಮೆಂಟ್ ರೆಡಿಯಾಗಿದೆ. ಸರ್ ಎಲ್ಲೋ ಒಂದು ಕಡೆ ಈ DJ ಸಾಂಗ್ ನೆಪದಲ್ಲಿ ಹಿಂದೂಗಳೆಲ್ಲ ಒಂದಾಗ್ತಾ ಇದ್ದಾರೆ, ಆ ಒಂದಾಗೋದನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಿರ್ಬೋದಾ? ಹೌದು, ಅವ್ರ ಇಂಟೆನ್ಷನ್ನೇ ಅದು. ಹಿಂದೂಗಳು ಒಟ್ಟಾಗಬಾರ್ದು, ಒಂದಾಗಬಾರ್ದು, ಬರೀ ಮುಸ್ಲಿಮ್ನ ಓಲೈಕೆ ಮಾಡ್ಕೋಬೇಕು, ಅವ್ರು ಮುಂದೆ ಇರಬೇಕು, ಅವರಿಂದನೇ ಗೆದ್ದಿದ್ದೀವಿ ಅನ್ನೋ ಒಂದು ಇದರಲ್ಲಿ ಬದುಕ್ತಾ ಇದ್ದಾರೆ. ಹಿಂದೂಗಳಿಲ್ಲ ಅಂದರೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಾಗಬೇಕು. ಏನೇನೋ ಮಾತಾಡ್ತಾನೆ. ಲಾಡು ನಮ್ಮದು ಇಡ್ಸೋದಲ್ಲ, ಲಾಡ್ ಬಗ್ಗೆ ನಾವು ಮಾತಾಡೋದು. ಈ ಕಾಂಗ್ರೆಸ್ನವ್ರದ್ದು ಅದು ಐಡಿಯಾ ಇರ್ಬೋದು. ಸಿದ್ದರಾಮಯ್ಯ ಇದರವರೆಗೂ ಇದೇ ಕೂಡ ಬಿಡಿ. ನಿಮ್ಗೆ ಏನು ಅನ್ಸುತ್ತಮ್ಮ, ಬ್ಯಾನ್ ಮಾಡಬೇಕು? ಏನು ಬೇಡಪ್ಪ, ಬ್ಯಾನ್ ಏನು ಮಾಡೋಂಥದ್ದು ಏನು ಅವಶ್ಯಕತೆ ಏನಿಲ್ಲ. ಇವಾಗ ನಮ್ಮ ಗಣೇಶ ಕುಣಿಸ್ದಾಗ ಹಾಡಾಕೊಂಡಿರ್ತಾರೆ, ಎಲ್ಲ ಕುಣಿತಾರೆ, ಎಲ್ಲ ಮಾಡ್ತಾರೆ. ಏನಕ್ಕೆ ಬ್ಯಾನ್ ಮಾಡಬೇಕು? ಅದು ನಷ್ಟ ಏನಿಲ್ವಲ್ಲ, ಅದರಿಂದ ನಮಗೆ ನಿಲ್ಲಿಸೋವಂಥದ್ದು ಏನು ಬೇಡಪ್ಪ. ಮತ್ತೇನಕ್ಕಮ್ಮ ಹಿಂಗೆ ಹೇಳ್ತಾ ಇದ್ದಾರೆ ಅವರು? ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ತಲೆಯಲ್ಲಿ ಏನು ದೇವ್ರ ಬುದ್ಧಿ ಕೊಟ್ಟಿದ್ದಾನೋ ಗೊತ್ತಿಲ್ಲಪ್ಪ. ಅವ್ರನ್ನ ಯಾರ್ಯಾರು ನಗಲಿಸ್ಬೇಕು ಅಂತ ಇದ್ದಾರೋ ಗೊತ್ತಿಲ್ಲ. ದೂರ ಮಾಡಬೇಕು ಜನಗಳನ್ನ ಅಂದ್ಬಿಟ್ಟು ಅವ್ರಾಗ ಮಾತಾಡ್ತಾ ಇದ್ದಾರೆ. ಬ್ಯಾನ್ ಮಾಡೋದು ತಪ್ಪೋದು, ಬ್ಯಾನ್ ಮಾಡೋದು ಬೇಕಾಗಿಲ್ಲ. ಗೌರಿ ಹಬ್ಬ ಅಂತ ಗೊತ್ತಾಗಬೇಕು, ಗಣೇಶ ಹಬ್ಬ ಅಂತ ಗೊತ್ತಾಗಬೇಕು ಅಲ್ವಾ? ಅದೆಲ್ಲ ಆಗದೆ ಜನಗಳ ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ ಸರ್? ಮತ್ತೆ ಯಾಕೆ ಇವ್ರು ಹಾಕ್ಬಾರ್ದು ಅಂತಾರೆ ಸರ್? ಅಯ್ಯೋ ಸಂತೋಷ ಅವರೆಲ್ಲ ಸರಿ ಇಲ್ಲ, ಅವರೆಲ್ಲ ಅವ್ರವ್ರಿಗೆ ಏನು ಬೇಕೋ ಮಾಡ್ಕೋತಾರೆ. ಅದೆಲ್ಲ ಹಿಂದೂ ಇದರಲ್ಲಿ ಯಾಕೆ ಮಾಡಬಾರ್ದು? ಈಗ ಮುಸ್ಲಿಮ್ ಅಲೋ ಕೂಗ್ತಾನೆ 3 ಗಂಟೆಗೆ 4 ಗಂಟೆಗೆ ಎದ್ದು ನಾವು ಗಲಾಟೆ ಮಾಡ್ತೀವ. ನಿದ್ದೆ ಬರಲ್ಲ ನಮ್ಗೆ, ಆ ಟೈಮಿಗೆ ನಿದ್ದೆ ಬರ್ತಾ ಅಲ್ವಾ? ತಪ್ಪಲ್ಲ ಮಾಡೋದವರು. ಕಾಂಗ್ರೆಸ್ನವ್ರು ಮಾಡಲ್ಲ, ತರಲೆ ಕೆಲಸ. ರಾಜಕೀಯದವರು ಅವ್ರು ಬೇಳೆ ಬೇಯಿಸ್ಕೊಳ್ಳೋಕೆ ಮಾಡ್ತಾರೆ. ಭರತಖಂಡದಲ್ಲಿ ಹಿಂದೂಗಳಿಗೆ ಪ್ರಾವಿಷನ್ನು ಜಾಸ್ತಿ. ಪಾರ್ಟಿಯಿಂದ ಸ್ಕೋಪ್ ತಗೊಳ್ಳೋಕ್ಕೆ ಮಾತಾಡಬಾರ್ದು, ಯಾರೇ ಪಾರ್ಟಿ ಆಗಲಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ದೇವ್ರ ಮೆರವಣಿಗೆ ಹೋಗಬೇಕಾದ್ರೆ, ಹಬ್ಬ ಹುಣ್ಣಿಮೆ ಮಾಡಬೇಕಾದ್ರೆ DJ ತಮಟೆ ಸಪ್ಟು ಎಲ್ಲ ಯಾರು ಸತ್ತಿದ್ರು ನಾನು ತಮಟೆ ಹೊಡ್ಕೊಂಡು ಹೋಗಲ್ವಾ? ಸಾಬ್ರುಗಳು ತಮಟೆ ಹೊಡೆಯಲ್ಲ. ಅದಕ್ಕೆ ಅವ್ನು ಸಪೋರ್ಟ್ ಮಾಡೋಕ್ಕೋಸ್ಕರ ಅವ್ರು ಹೊಡೆಯಲ್ಲ ಅಂದ್ಬಿಟ್ಟು ನಮಗೆ ಮಾಡ್ತಾ ಇರೋದು. ಮತ್ತೆ ಏನಕ್ಕೆ ಸಂತೋಷ್ ಲಾಡ್ ಅವ್ರು ಹಿಂಗೆ ಹೇಳ್ತಿರ್ಬೋದು? ಅವನೊಬ್ಬ ಮೆಂಟಲ್ ಬಿಡ್ರಿ, ಅವ್ನಿಗೆ ABCD ಗೊತ್ತಿಲ್ಲ, ಅಲ್ಲಿ ಟ್ರಂಪ್ ಲೆಟ್ರ್ ಬರೀತಾನೆ. ಇಲ್ಲಿರೋ ಸಿದ್ದರಾಮಯ್ಯ ಲೆಟ್ರ್ ಬರೆಯಲ್ಲ, ಟ್ರಂಪ್ ಲೆಟ್ರ್ ಬರೀತಾನೆ. ಅಲ್ಲಿ ಇರಾಕು ಇರಾನ್ ಯುದ್ಧ ಆದರೆ ಪ್ಯಾಲಿಸ್ತಾನ್ ಮೇಲೆ, ಪ್ಯಾಲಿಸ್ತಾನ್ಗೆ ಅವ್ರು ಕೇಳ್ತಾನೆ ಯಾಕೆ ಯುದ್ಧ ಮಾಡ್ತಾರೆ ಮೋದಿ ಮಾಡೋರು ಅಂತ. ಅವ್ನು ಬಿಡ್ರಿ, ಒಂದು ಸಾರಿ ಚೆಕ್ ಬೌನ್ಸ್ ಕೇಸಲ್ಲಿ ಡೆಲ್ಲಿಲಿ ಗೋಳು ಅಂತ ಅರ್ಥ ಇದ್ದ ಅವನ್ರಿ. ಅವ್ನು ಗೊತ್ತಿಲ್ಲ, ಅವನು ಎಲ್ಲ ಏನೇನು ಮಾಡವನೆ ಅಂತ. ಬೇರೆ ಸರ್ಕಾರ ಬರಲಿ ಗೊತ್ತಾಯ್ತದ ಅವನಿಗೆ. ಸೊ ವೆನ್ ದೇ ಆರ್ ಸೆಲೆಬ್ರೇಟಿಂಗ್, ದಿಸ್ ಇಸ್ ಜಸ್ಟ್ ಅನ್ ಒಕೇಶನ್. ಯು ಆರ್ ನಾಟ್ ಗೋಯಿಂಗ್ ಟು ಸೆಲೆಬ್ರೇಟ್ ಎವ್ರಿ ಡೇ, ನೋ? ದಟ್ ಈಸ್ ದ ರೀಸನ್ ಐ ಡೋಂಟ್ ಥಿಂಕ್ ದೇರ್ ಶುಡ್ ಬಿ ಅ ಬ್ಯಾನ್. ಬ್ಯಾನ್ ಮಾಡೋ ಅವಶ್ಯಕತೆ ಅಂತ ಏನಿರಲ್ಲ. ಮಾಡಿದ್ರೆ ಅದು ರಾಜಕೀಯವಾಗಿ ಮಾಡಬಾರ್ದು. ಇಲ್ಲ, ರೂಲ್ಸ್ ಅಂತ ಎಲ್ರಿಗೂ ಒಂದೇ ಇರಬೇಕು. ನಿಮಗೂ ಒಂದೇ ಇರಬೇಕು, ನನಗೂ ಒಂದೇ ಇರಬೇಕು. ಅದೇ ನಾವೇನು ಪಾಕಿಸ್ತಾನದಲ್ಲಿ ಇದ್ದೀರಿ ಬ್ಯಾನ್ ಮಾಡೋಕ್ಕೆ ಇವರು ಇರೋದೇನೋ ಹಿಂದೂಸ್ತಾನದಲ್ಲಿ ಫಸ್ಟು ನಮ್ದು ನಡಿಬೇಕಲ್ಲೇ. ಫಸ್ಟು ನಾವು ಅಲ್ಲ, ಇವಾಗ ಏನಕ್ಕೆ ಬ್ಯಾನ್ ಮಾಡಬೇಕು ಅಂತ ಹೇಳಿರ್ಬೋದು ಸರ್ ಅವರು? ಸರ್ ಅವರೆಲ್ಲ ಗೊತ್ತಲ್ಲ, ಅವರು ಕಾಂಗ್ರೆಸ್ಸವರು ಅದು ಹೇಳೋ ಮಾತೇ ಅದು. ಅವರು ಅಷ್ಟೇ. ಆಗ ಅವರು ಖರ್ಗೆ, ಪ್ರಿಯಾಂಕಾ ಖರ್ಗೆ ಇವರೆಲ್ಲ ಇಂಥ ಹೇಳಿಕೆಗಳೇ ಕೊಡ್ತಾವ್ರೆ. ನಾವು ನೋಡ್ತಾನೆ ಇದ್ದೀರಿ. ಮುಸ್ಲಿಮ್ಸ್ನವ್ರು ಹಾಕೋದು ಸುಮ್ಮನೆ ಇರ್ತಾರೆ, ನಮ್ಮವ್ರು ಮಾಡಿದ್ರೆ ಆಗಬೇಕಾ? ನಮ್ಮವರು ಪ್ರಪಂಚದೊಳಗೆ ಎಲ್ಲ ಕಡೆ ಹಿಂದೂಗಳು ಏನಪ್ಪ ಮಾಡ್ತಾವ್ರೆ, ಶ್ರೀರಾಮನವಮಿ ಮಾಡ್ತಾವ್ರೆ, ಗಣೇಶನ ಹಬ್ಬ ಮಾಡ್ತಾವ್ರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವರು ಬ್ಯಾನ್ ಮಾಡಿ ಅಂದರೆ ಅದು ಫಸ್ಟ್ ಅದು ಮುಸ್ಲಿಮ್ಸ್ನವ್ರು ಮಾಡಿಸ್ಬೇಕು. ಆಮೇಲೆ ನಮ್ಗೆ ಅವ್ರ ದಿವಸ ಆಡ್ತಾರೆ. ನಾವು ಯಾವಾಗ ವರ್ಷಕ್ಕೆ ಒಂದೊಂದು ಸತಿ ಆಡ್ತೀವಿ. ಅವ್ರು ದಿವಸ ಆಡೋರಿಗೆ ಅವ್ರದ್ದು ಯಾಕೆ ಮುಚ್ಚಿಲ್ಲ, ಬ್ಯಾನ್ ಮಾಡಲಿಲ್ಲ? ಯಾವಾಗ ನಾವು ಹಬ್ಬ ಅದಕ್ಕೆ ಮಾತ್ರ ನಾವು ಹಾಕೋದು, ಬ್ಯಾನ್ ಮಾಡಬಾರ್ದು. ಇವಾಗೆಲ್ಲ ಹಿಂದೂಗಳು ಸ್ವಲ್ಪ ಒಗ್ಗಟ್ಟಾಗ್ತಿದ್ದಾರಲ್ಲ, ಅದಾಗಬಾರ್ದು. ಅವರು ಇದಾಗಬೇಕು ಅನ್ನೋ ಒಂದು ಕಾರಣಕ್ಕೆ ಇದಾಗಿರ್ಬೋದು. ಈ ರೀತಿ ಹೇಳೋ ಮನಸ್ಥಿತಿ ಇರೋರು ದೇವ್ರ ಪೂಜೆನೇ ಮಾಡಬೇಡಿ ಅಂತಾರೆ. ಪೂಜೆಗೆ ಒಂದು ಹಾಡು ಇದ್ದರೆ 4 ಜನ ಓಡಿ ಬರ್ತಾರೆ. ಓ ಏನೋ ಪೂಜೆ ಮಾಡ್ತಾ ಇದ್ದಾರೆ, ಹಾಡಿದೆ ಅಂತ. ದೇವಸ್ಥಾನಗಳು ನಮ್ಮ ದೇವಸ್ಥಾನ ರೀ, ಹಿಂದೂಗಳ ದೇವಸ್ಥಾನ ಮರುಮಾಚ್ತಾರೆ. ಹಾಡು ಹೇಳೋದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡೋದು? ಮಸೀದಿಯಲ್ಲಿ ಕೂಗ್ತಾರೆ ಅಲ್ಲಾಹು ಅಂತ, ನಾವು ಹಾಡು ಹಾಕೋದೇನು ತಪ್ಪ? ಬ್ಯಾನ್ ಮಾಡೋ ಅವಶ್ಯಕತೆ ಎಂದೆಂದಿಗೂ ಇಲ್ಲ. ಈಗ ಏನು ನಡೀತಾ ಇದೆಯೋ ಅದನ್ನು ಯಾವುದನ್ನು ತರಲೆ ಮಾಡೋಕ್ಕೆ ಹೋಗಬಾರ್ದು.